ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಇದು 107ನೇ ವಿಡಿಯೋ ಆಯ್ತಾ. ಸೊ ಆಲ್ರೆಡಿ ನಾನು 106 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸುಮಗಿರಿ ಜಾಬ್ಸ್ ಅಲ್ಲಿ. ಸೊ ಆದಷ್ಟು ಬೇಗ ಹೋಗಿ ನೋಡಿ ಆಯ್ತಾ. 2 ಚಾನಲ್ ಉಂಟು, SSLC PUC ITI ಕ್ವಾಲಿಫಿಕೇಶನ್ ಎಂದು ನಾನು ಸುಮಗಿರಿ ಜಾಬ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಡಿಗ್ರಿ ಜಾಬ್ಸ್ ಅನ್ನ ನಾನು ಸುಮಗಿರಿ ಡಿಗ್ರಿ ಜಾಬ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯ್ತಾ. ಸೊ ಪ್ಲೀಸ್ 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಬಂದು ನೋಡ್ಬೋದು ಆಯ್ತಾ. ಸೊ ಸಪ್ರೇಟ್ ಮಾಡಿದ್ದೀನಿ. SSLC PUC ITI ಅವರಿಗೆ ಒಂದು ವಿಡಿಯೋ, ಒಂದು ಚಾನಲ್, ಓಕೆ. ಮತ್ತೆ ಡಿಗ್ರಿ ಮೇಲೆ ಇನ್ನೊಂದು ಚಾನಲ್ ಇದೆ, ಸುಮಗಿರಿ ಡಿಗ್ರಿ ಜಾಬ್ಸ್ ಅಂತ. ಸೊ ಆದಷ್ಟು ಬೇಗ ಹೋಗಿ ನೋಡಿ, ಓಕೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ನಾನು ತುಂಬಾ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. 50+ ಜಾಬ್ಸ್ ಇದೆ ಒಂದು ಚಾನಲ್ ಅಲ್ಲಿ, ಓಕೆ. ಸೊ ನಿನ್ನೆ ವಿಡಿಯೋ ಯಾರು ನೋಡಲಿಲ್ಲ, ಸೊ ಆದಷ್ಟು ಬೇಗ ಹೋಗಿ ನೋಡಿ, ಮತ್ತೆ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಅದರಲ್ಲಿ ತುಂಬಾ ಜಾಬ್ಸ್ ಇದೆ, ಓಕೆ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಟಾಫ್ಸ್ ಬೇಕು, 20,000 ಸ್ಯಾಲ್ರಿ ಉಂಟು, ಓಕೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಉಳಿದುಕೊಂಡು ಕೆಲಸ ಮಾಡುವವರಿಗೆ ಆದ್ಯತೆ ಅಂತ ಕೊಟ್ಟಿದ್ದಾರೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಓಕೆ. ವೆಜಿಟೇರಿಯನ್ ಹೋಟೆಲ್ ಅಲ್ಲಿ ಸ್ಟಾಫ್ಸ್ ಬೇಕು, ಓಕೆ. ಸೊ ಇಡ್ಲಿ ದೋಸೆ ಮೇಕಿಂಗ್, ಓಕೆ. ಮತ್ತೆ ಬ್ಲೆಂಡಿಂಗ್ ಆಪರೇಟರ್ ಕೂಡ ಬೇಕು. ಸೊ 40,000 ಸ್ಯಾಲ್ರಿ ಉಂಟು, ಊಟ ವಸತಿ ಉಚಿತ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಡಾಟಾ ಎಂಟ್ರಿ ಜಾಬ್ ಇದ್ರೆ ಹೇಳಿ ಅಂತ ಹೇಳಿದ್ರು. ಸೊ ಡಾಟಾ ಎಂಟ್ರಿ ಜಾಬ್ ಇದೆ, ಪೇಷನ್ಸ್ ಇಂದ ವಿಡಿಯೋನ ನೋಡಿ ಆಯ್ತಾ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೌಸ್ ಕೀಪಿಂಗ್ ಸ್ಟಾಫ್ಸ್ ಬೇಕು, ಓಕೆ. ಸೊ ರೆಸಾರ್ಟ್ ಹೋಟೆಲ್ ಹೌಸ್ ಅಲ್ಲಿ, ಸೊ ಉಡುಪಿ ಮತ್ತೆ ಮಂಗಳೂರಲ್ಲಿ ಇರುವಂತಹ ಜಾಬ್ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಧಾರವಾಡ ಹುಬ್ಳಿಯಲ್ಲೂ ಕೂಡ ಜಾಬ್ಸ್ ಇದೆ ಆಯ್ತಾ. ಸೊ ಫುಲ್ ವಿಡಿಯೋ ನೋಡಿ, ಓಕೆ. ಮೊಬೈಲ್ ಕ್ಯಾಂಟೀನ್ ಕುಕ್ ಅಂತ, ಓಕೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಇದು ಯಾವ ತರ ಕ್ಯಾಂಟೀನ್ ಅಲ್ಲಿ ಅಡಿಗೆ ಮಾಡುವಂಥದ್ದು, ಓಕೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೆಕ್ಸ್ಟ್ PG ಸ್ಟಾಫ್ ಬೇಕು ಉಡುಪಿ ಮತ್ತೆ ಮಂಗಳೂರಿನಲ್ಲಿ. ಸೊ ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡಿ ಆಯ್ತಾ. ನೆಕ್ಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇದೆ, ಫುಲ್ ಡೀಟೇಲ್ ನೀವು ಕಾಲ್ ಮಾಡಿ ಕೇಳ್ಕೋಬೇಕು, ಓಕೆ. ಸೊ ಮನೆಯಿಂದ ಮೇಣದ ಬತ್ತಿ ತಯಾರಿಸಿ ಕಳಿಸುವಂಥದ್ದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಸೇಲ್ಸ್ ಗರ್ಲ್ ಬೇಕು ಸುರತ್ಕಲ್ನಲ್ಲಿ, ಓಕೆ. ನಂಬರ್ ಇದೆ, ಮತ್ತೆ ಆದಷ್ಟು ಬೇಗ ಕಾಲ್ ಮಾಡಿ. ಹೋಟೆಲ್ ಸ್ಟಾಫ್ ಬೇಕು, ಸೌತ್ ಇಂಡಿಯನ್ ಕುಕ್ ಮತ್ತೆ ಸ್ನ್ಯಾಕ್ ಮೇಕರ್, ವೇಟರ್, ಜ್ಯೂಸ್ ಮೇಕರ್, ಚಾಟ್ಸ್ ಮೇಕರ್, ನಾರ್ತ್ ಇಂಡಿಯನ್ ಕುಕ್. ಸೊ ಇಷ್ಟೆಲ್ಲ ಜಾಬ್ಸ್ ಇದೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಸೆಕ್ಯೂರಿಟಿ ಗಾರ್ಡ್ ಜಾಬ್ ಇದ್ರೆ ಹೇಳಿ ಅಂತ ಹೇಳ್ತಿದ್ರು. ಸೊ ಸೆಕ್ಯೂರಿಟಿ ಗಾರ್ಡ್ ಜಾಬ್ ಹಿಂದಿನ ವಿಡಿಯೋಸ್ ಅಲ್ಲಿ ಕೂಡ ಇದೆ, ಸೊ ಇದರಲ್ಲಿ ಕೂಡ ಇದೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ಸೊ ಯಾವ ತರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅದ್ರ ಜೊತೆಗೆ ನೀವು ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೇಕು. ನೆಕ್ಸ್ಟ್ ವಿಡಿಯೋನ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಸೊ ನೀವು ಆವಾಗ ಬಂದು ನೋಡ್ಬೇಕು, ಓಕೆ. ಸೊ ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ನೋಡಿ, ಪೇಷಂಟ್ ಅನ್ನ ಕೇರ್ ಮಾಡ್ಲಿಕ್ಕೆ ಮಂಗಳೂರಲ್ಲಿ ಇದ್ರೆ ಹೇಳಿ ಅಂತ ಹೇಳಿದ್ರು. ಸೊ ಇದು ಜಾಬ್ ಇದೆ, ಪೇಷಂಟ್ ಅನ್ನ ಕೇರ್ ಮಾಡ್ಲಿಕ್ಕೆ ಮಂಗಳೂರಲ್ಲಿ ಇದೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೆಕ್ಸ್ಟ್ ನೋಡಿ, ಹೋಮ್ ನರ್ಸ್ ಬೇಕು ಮತ್ತೆ ಮೇಡ್ ಮದರ್ ಕೇರ್ ಅಂತ ಕೊಟ್ಟಿದ್ದಾರೆ. ಸೊ ಈ ತರ ಜಾಬ್ ಇದ್ರೆ ಹೇಳಿ ಅಂತ ಹೇಳಿದ್ರು. ಹಿಂದಿನ ವಿಡಿಯೋಸ್ ಅಲ್ಲಿ ಕೂಡ ನಾನು ತುಂಬಾ ಈ ತರ ಜಾಬ್ನ ಹಾಕಿದ್ದೀನಿ. ಸೊ ವಿಡಿಯೋ ನೋಡಿ ಆಯ್ತಾ. ಸೊ ವಿಡಿಯೋ ನೋಡದೆ ಕಮೆಂಟ್ ಮಾಡ್ತಾರೆ. ಸೊ ಅದೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿರ್ತಾರೆ, ಈ ತರ ಜಾಬ್ ಇದ್ರೆ ಹೇಳಿ ಅಂತ. ದಯವಿಟ್ಟು ವಿಡಿಯೋ ನೋಡಿ ಆಯ್ತಾ. ನೋಡಿ, ಇಲ್ಲಿ ಪ್ಲಂಬರ್ ಬೇಕು, ಎಲೆಕ್ಟ್ರಿಷಿಯನ್ ಬೇಕು, ಸೂಪರ್ವೈಸರ್ ಬೇಕು, ಗ್ರಾಫಿಕ್ ಡಿಸೈನರ್ ಬೇಕು, ಪೇಂಟರ್ ಬೇಕು, ಕಾರ್ಪೆಂಟರ್ ಬೇಕು, ಸೊ ಸ್ಟೀವರ್ಡ್, ವೇಟರ್, ಸೊ ಮೇಲ್ ರಿಸೆಪ್ಷನಿಸ್ಟ್ ಅಂತ ಇಷ್ಟು ಜಾಬ್ಸ್ ಇದೆ, ಓಕೆ. ಸೊ ಕಾರ್ಪೆಂಟರ್ ಜಾಬ್ ಇದ್ರೆ ಹೇಳಿ ಅಂತ ಹೇಳಿದ್ರು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ ಆಯ್ತಾ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ವಿಡಿಯೋದ ಕೆಳಗಡೆನೆ ಅದು ಜಾಬ್ ಇದ್ರೆ ಹೇಳಿ ಅಂತ ಹೇಳ್ತಾರೆ. ಸೊ ನನಗೆ ಎಂತ ಹೇಳ್ಬೇಕಂತಾನೆ ಗೊತ್ತಾಗಲ್ಲ. ಸೊ ಅದೇ ವಿಡಿಯೋದಲ್ಲಿ ಇರುತ್ತೆ ಆಯ್ತಾ, ನೀವು ನೋಡಿ. ನೆಕ್ಸ್ಟ್ ನೋಡಿ, ಅಸಿಸ್ಟೆಂಟ್ ಕುಕ್ ಬೇಕು, ಓಕೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಮಂಗಳೂರಲ್ಲಿರುವಂಥದ್ದು ನಂಬರ್ ಇದೆ ನೋಡಿ. ನರ್ಸಿಂಗ್ ಸ್ಟಾಫ್ ಬೇಕು, ಓಕೆ. ಸೊ ಕಾಲ್ ಮಾಡಿ. ಇದು ಬೆಂಗಳೂರಲ್ಲಿರುವಂತಹ ವೇಕೆನ್ಸಿ ಆಯ್ತಾ. ಸೊ ಆಸ್ಪತ್ರೆ ನರ್ಸಿಂಗ್ ಸಿಬ್ಬಂದಿ ಬೇಕು ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಹೌಸ್ ಕೀಪಿಂಗ್ ಸ್ಟಾಫ್ ಮತ್ತೆ ಸೂಪರ್ವೈಸರ್ ಬೇಕು ಆಯ್ತಾ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಇವತ್ತು ನಾನು ಸುಮಗಿರಿ ಡಿಗ್ರಿ ಜಾಬ್ಸ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ. ನೋಡಿ, ಡಾಟಾ ಎಂಟ್ರಿ ಜಾಬ್ ಇದೆ, ಪ್ಯಾಕಿಂಗ್ ಇದೆ, ಓಕೆ. ಸೊ ಇನ್ನೊಂದು ಡಾಟಾ ಎಂಟ್ರಿ ಜಾಬ್ ಇದೆ, ನಾನು ಅದನ್ನ ಆಮೇಲೆ ಹೇಳ್ತೀನಿ. ಇಲ್ಲಿ ನೋಡಿ, ಡಾಟಾ ಎಂಟ್ರಿ ಇದೆ, ಪ್ಯಾಕಿಂಗ್ ಇದೆ, SMS ವರ್ಕ್ ಇದೆ, ಓಕೆ. ಸೊ ಕರ್ನಾಟಕದಾದ್ಯಂತ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಸೊ ಫುಲ್ ಡೀಟೇಲ್ನ ಕಾಲ್ ಮಾಡಿ ಕೇಳಿ ಆಯ್ತಾ. ಮಲ್ಟಿಪಲ್ ವೇಕೆನ್ಸಿ, 10th ಪಾಸ್, ಬೆಂಗಳೂರಲ್ಲಿರುವಂಥದ್ದು. ಸೊ ಯಾರ್ದೆಲ್ಲ 10th ಪಾಸ್ ಆಗಿದೆ, ಮಲ್ಟಿಪಲ್ ವೇಕೆನ್ಸೀಸ್ ಇದೆ ಅಂತ ಹೇಳಿದರೆ. ಸೊ ಏನೆಲ್ಲ ವೇಕೆನ್ಸಿ ಅಂತ ಹೇಳಿಲ್ಲ, ಆ ಫುಲ್ ಡೀಟೇಲ್ ಕೇಳ್ಕೊಳ್ಳಿ. ಮತ್ತೆ ನಿಮ್ಮ ರೆಸ್ಯೂಮೇನ ಈ ಒಂದು ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡಿ ಆಯ್ತಾ. 18 ವರ್ಷ ಮೇಲ್ಪಟ್ಟ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ, ಓಕೆ. ನೋಡಿ, ಪಾರ್ಟ್ ಟೈಮ್ ಜಾಬ್ ಇದ್ರೆ ಹೇಳಿ ಅಂತ ಹೇಳಿದ್ರು.
ಇಲ್ಲಿ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಎರಡು ಜಾಬ್ಸ್ ಇದೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. 2 ನಂಬರ್ ಕೊಟ್ಟಿದ್ದಾರೆ. ಅಲೋವೆನ್ಸಸ್ ಪ್ಲಸ್ ಫ್ರೀ ಟ್ರೈನಿಂಗ್ ಕೂಡ ಉಂಟು, ಮತ್ತು ಫಾರಿನ್ ಟಿಪ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಫಾರಿನ್ ಟ್ರಿಪ್ಸ್ ಅಂತ. ಓಕೆ, ಕಾಲ್ ಮಾಡಿ. ನೋಡಿ, ಆಫೀಸ್ ವರ್ಕ್ ಇದೆ, SSLC PUC ಆದವರಿಗೆ, ಡಿಗ್ರಿ ಆದವರಿಗೆ. ಓಕೆ, ಸೊ ಸ್ಪೆಸಿಫಿಕ್ ಆಗಿ ಡಿಗ್ರಿ ಆದವರಿಗೆ ಅಂತಲೇ ನಾನು ಇನ್ನೊಂದು ಚಾನೆಲ್ ಮಾಡಿದ್ದೀನಿ, ಎಲ್ಲ ಮಿಕ್ಸ್ ಆಗೋದು ಬೇಡ ಅಂತ. ಸೊ ಅದರಲ್ಲಿ ನೋಡಿ ಆಯಿತಾ. ಸೊ ಡಿಗ್ರಿ ಜಾಬ್ಸ್. ಓಕೆ, ಸೊ ತಿಂಗಳಿಗೆ ಒಳ್ಳೆ ಸ್ಯಾಲ್ರಿ ಇದೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಆಫೀಸ್ ಸ್ಟಾಫ್ ಬೇಕು. ಓಕೆ, PUC ITI ಯಾರ್ದೆಲ್ಲ ಆಗಿದೆ, ಸೊ ಆಫೀಸಲ್ಲಿ ಸ್ಟಾಫ್ಸ್ ಬೇಕು, MNC ಕಂಪನಿಯಲ್ಲಿ ಆಯಿತಾ. ಸೊ ನಂಬರ್ ಇದೆ, ಕಾಲ್ ಮಾಡಿ ಆಯಿತಾ. ದಯವಿಟ್ಟು ಫುಲ್ ವಿಡಿಯೋನ ನೋಡಿ ಪ್ಲೀಸ್. ಸೊ ನಾನು ಹಾಕಿರ್ತೀನಿ, ಬಟ್ ಅದೇ ವಿಡಿಯೋ ಕೆಳಗಡೆ ಹೇಳ್ತಾರೆ. ಸೊ ದಯವಿಟ್ಟು ವಿಡಿಯೋ ನೋಡಿ ಆಯಿತಾ. ಡೈಲಿ ವಿಡಿಯೋ ನೋಡಿ, ನಾನು ಡೈಲಿ ಜಾಬ್ ವಿಡಿಯೋನ ಹಾಕ್ತೀನಿ ಆಯಿತಾ. ನೋಡಿ, ಕುಕ್ ಬೇಕು, ಹೌಸ್ ಮೇಡ್ ಬೇಕು, ಕ್ಲರ್ಕ್ ಬೇಕು, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಬೇಕು. ಸೊ ಇಷ್ಟೆಲ್ಲ ಜಾಬ್ಸ್ ಇದೆ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಇಲ್ಲಿ ಇವರಿಗೆಲ್ಲ ಜಾಬ್ ಇದೆ. ಓಕೆ, ಆಫೀಸ್ ಕ್ಲರ್ಕ್ ಕೂಡ ಜಾಬ್ ಇದೆ 2. ಸೊ ಎಕ್ಸ್ ಸರ್ವಿಸ್ ಮ್ಯಾನಿಗೆ ಅಂತ ಹೇಳಿದ್ದಾರೆ 2. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಧಾರವಾಡ ಮತ್ತು ಬೆಳಗಾವಿಯಲ್ಲಿರುವಂಥ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ನನ್ನ ವಿಡಿಯೋದಲ್ಲಿ ಮಂಗಳೂರು, ಉಡುಪಿ ಮಾತ್ರ ಅಲ್ಲ, ಬೇರೆ ಕಡೆ ಇರುವಂತಹ ಜಾಬ್ಸೇ ಇರುತ್ತೆ. ಹಿಂದಿನ ವಿಡಿಯೋಸಲ್ಲಿ ಕೂಡ ಮೈಸೂರಲ್ಲಿರುವಂಥದ್ದು, ಸೊ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಕಾಲ್ ಮಾಡಿ ಆಯಿತಾ. ನೋಡಿ, ಪ್ಯಾಕಿಂಗಿಗೆ ಬೆಲ್ಲಿ ಬೇಕು, ಮತ್ತು ಡೆಲಿವರಿ ಬಾಯ್ ಬೇಕು, SSLC ITI ಆದವರು, ಹುಬ್ಬಳ್ಳಿಯಲ್ಲಿರುವಂಥ ವೇಕೆನ್ಸಿ ಇದು. ಸೊ PF ESI ಕೂಡ ಉಂಟು ಆಯಿತಾ. ಸೊ ಕಾಲ್ ಮಾಡಿ ಆಯಿತಾ. ನೋಡಿ, ಆಫೀಸ್ ಸ್ಟಾಫ್ ಬೇಕು, MNC ಕಂಪನಿಯಲ್ಲಿ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೋಡಿ, ಪಾರ್ಟ್ ಟೈಮ್ ಜಾಬ್ಸ್ ಇದೆ, ಫಾರ್ಮ್ ಫೈಲಿಂಗ್, ಕಂಪ್ಯೂಟರ್ ವರ್ಕ್ ಅಂತ. ಸೊ ಪಾರ್ಟ್ ಟೈಮ್ ಜಾಬ್ ಕಾರ್ಕಳದಲ್ಲಿ ಇದ್ದರೆ ಹೇಳಿ ಅಂತ ಹೇಳಿದರು. ಸೊ ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಕಾರ್ಕಳದಲ್ಲಿರುವಂತಹ ಪಾರ್ಟ್ ಟೈಮ್ ಜಾಬ್. ಓಕೆ, ಸೊ ನಿಮ್ಗೆ ಯಾವ ಥರ ಜಾಬ್ ಬೇಕು ಅಂತ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ನೋಡಿ ಆಮೇಲೆ ಕಮೆಂಟ್ ಮಾಡಿ ಆಯಿತಾ. ಸೊ ವಿಡಿಯೋ ನೋಡಿ ಆಯಿತಾ. ಯಾವ್ದು ನೋಡಿ, ಕಂಪನಿ ಜಾಬ್ಸ್ ಇದೆ. 7th ಆದವರಿಗೆ, PUC ಆದವರಿಗೆ, ITI ಆದವರಿಗೆ. ಓಕೆ, ವಿದ್ಯಾರ್ಹತೆ ಇಲ್ಲದವರು ಕೂಡ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಸೊ ಅಂದರೆ ಇಲ್ಲಿ 7th ಆದವರಿಗೂ ಕೂಡ ಉಂಟು. ಓಕೆ, ಸೊ ಯಾವ ಥರ ಜಾಬ್ ಅಂತ ನೀವು ಕಾಲ್ ಮಾಡಿ ಕೇಳಿ. ಓಕೆ, ಸೊ ಎಲ್ಲ ಕ್ವಾಲಿಫಿಕೇಷನ್ಗೆ ತಕ್ಕ ಹಾಗೆ ನಾನು ಜಾಬ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, TVS, ಬ್ರಿಟಾನಿಯಾ, ಸೊ ವಿಡಿಯೋಕಾನ್, ಹಿಮಾಲಯ, ಈ ಥರ ಒಂದು ಕಂಪನೀಸಲ್ಲಿ ಜಾಬ್ಸ್ ಇದೆ 7th ಆದವರಿಗೂ ಕೂಡ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಹೇಳಿ ಆಯಿತಾ. ಇನ್ನೊಂದು ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ. ಸೊ ಇದು ಮಾತ್ರ ನೀವು ಕಾಲ್ ಮಾಡಿ ಫುಲ್ ಡೀಟೇಲಾಗಿ ಕೇಳ್ಕೊಳ್ಳಿ, ಆಮೇಲೆ ಅಪ್ಲೈ ಮಾಡಿ ಆಯಿತಾ. ಸೊ ನೆಕ್ಸ್ಟ್, ಸೊ ನೋಡಿ, ಡಾಟಾ ಎಂಟ್ರಿ ಜಾಬ್ ಇದೆ ಅಂತ ನಾನು ಹೇಳಿದೆ. ಸೊ ನಾನೀಗ ಹೇಳ್ತೀನಿ ಡಾಟಾ ಎಂಟ್ರಿ ಜಾಬ್ ಎಲ್ಲಿದೆ ಅಂತ. ಸೊ ಫುಲ್ ಡೀಟೇಲ್ ಯಾವ ಥರ ಅಪ್ಲೈ ಮಾಡೋದು ಅಂತಲೂ ನಾನು ಹೇಳ್ತೀನಿ. ಓಕೆ, ಸೊ ಫುಲ್ ವಿಡಿಯೋನ ನೋಡಿ ಆಯಿತಾ. ಸೊ ಬನ್ನಿ, ನಾನು ಡಾಟಾ ಎಂಟ್ರಿ ಜಾಬ್ ಎಲ್ಲಿದೆ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಡಾಟಾ ಎಂಟ್ರಿ ಜಾಬ್ ಇದ್ರೆ ಹೇಳಿ ಅಂತ ಹೇಳಿದರು. ನೋಡಿ, ತುಂಬ ಜಾಬ್ಸ್ ಇದೆ ಇಲ್ಲಿ. ಡಾಟಾ ಎಂಟ್ರಿ ಆಪರೇಟರ್, ಡಾಟಾ ಎಂಟ್ರಿ ಆಫೀಸರ್. ಸೊ ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ಹೇಳ್ತೀನಿ. ಫಸ್ಟ್ ಎಲ್ಲೆಲ್ಲಿ ಜಾಬ್ ಇದೆ ಅಂತ, ಎಷ್ಟು ಜಾಬ್ಸ್ ಇದೆ ಅಂತ ನೋಡ್ಕೊಳ್ಳಿ. ಡಾಟಾ ಎಂಟ್ರಿ ಹೆಲ್ಪರ್ ಅಂತಲೂ ಕೊಟ್ಟಿದ್ದಾರೆ. ಸೊ ಬೆಂಗಳೂರಲ್ಲಿರುವಂಥದ್ದು ಇದು. ಡಾಟಾ ಎಂಟ್ರಿ ಆಪರೇಟರ್ DEO ಅಂತ. ಸೊ ಜಯನಗರ, ಬೆಂಗಳೂರು. ಡಾಟಾ ಎಂಟ್ರಿ ಆಪರೇಟರ್ ಇನ್ನೊಂದು ಕಡೆ ಇದೆ ಬೆಂಗಳೂರಿನಲ್ಲಿ. ಓಕೆ, ಸೊ ಯಶವಂತಪುರ ಡಾಟಾ ಎಂಟ್ರಿ ಆಪರೇಟರ್. ಸೊ ಇದು ನೋಡಿ, ಇದು ಕೂಡ ಬೆಂಗಳೂರಲ್ಲಿ ಇರುವಂಥದ್ದು. ತುಂಬ ಜಾಬ್ಸ್ ಇದೆ ಡಾಟಾ ಎಂಟ್ರಿ ಜಾಬ್ಸ್. ಸೊ ಇದ್ರೆ ಹೇಳಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಸರ್ಚ್ ಮಾಡಿದಾಗ ಇಷ್ಟೆಲ್ಲ ಜಾಬ್ಸ್ ಇತ್ತು. ಓಕೆ, ಬೆಂಗಳೂರಲ್ಲಿ ಇರುವಂಥದ್ದು ಇದು. ಬೇರೆ ನಾನು ನೋಡಿದ ಹಾಗೆ ಬೇರೆ ಕಡೆ ಇಲ್ಲ, ಬೆಂಗಳೂರಲ್ಲೇ ಇರುವಂತಹ ಜಾಬ್ ಡಾಟಾ ಎಂಟ್ರಿ. ಓಕೆ, ಸೊ ಇಷ್ಟೆಲ್ಲ ಜಾಬ್ಸ್ ಇದೆ. ಡಾಟಾ ಎಂಟ್ರಿ ಆಪರೇಟರ್, ಕಂಪ್ಯೂಟರ್ ಆಪರೇಟರ್ ಅಂತ. ಸೊ ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ಹೇಳ್ತೀನಿ. ಇಲ್ಲಿ ಒಂದು ಕಡೆ ನೋಡಿ, 12th ಪಾಸ್ ಅಥವಾ ಬ್ಯಾಚುಲರ್ ಆಫ್ ಡಿಗ್ರಿ. ಸೊ ಇದು ಇವರಿಗೆ ಇದೆ, ಡಾಟಾ ಎಂಟ್ರಿ ಜಾಬ್ಸ್ ಇದೆ. ಓಕೆ, ಸೊ ಒಂದು ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಅದೇ ಥರ ನೀವು ಎಲ್ಲಿ ಬೇಕು ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಆಯಿತಾ. ಇಲ್ಲಿ ನೋಡಿ, 12th ಪಾಸ್ ಅಂತಿದೆ. ಸೊ ಹಾಗಾಗಿ ಇದು ಎಲ್ರಿಗೂ ಆಗುವಂಥದ್ದಿದೆ. ಅದರಲ್ಲಿ ಬ್ಯಾಚುಲರ್ ಆಫ್ ಡಿಗ್ರಿ ಇತ್ತು, ಇದರಲ್ಲಿ ಬರೀ 12th ಪಾಸ್ ಅಂತಿದೆ. ಸೊ ಇದನ್ನು ತೋರಿಸ್ತೀನಿ ಯಾವ ಥರ ಹಾಕೋದು ಅಂತ. ಓಕೆ, ಜಸ್ಟ್ ಇಲ್ಲಿ ಒಂದು ಕ್ಲಿಕ್ ಮಾಡಬೇಕು. ಇಲ್ಲಿ ಈ ಥರ ಒಂದು ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ನಾನು ಕ್ಲಿಕ್ ಮಾಡಿದ್ದೀನಿ ಈಗ. ನೋಡಿ, ಒಂದು ಸಲ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಇನ್ನೊಂದ್ಸಲ ಡೀಟೇಲ್ ಆಗಿ ನೋಡ್ಕೊಳ್ಳೋದಾದ್ರೆ ನೋಡ್ಕೋಬಹುದು. ಡಾಟಾ ಎಂಟ್ರಿ ಜಾಬ್ ಇದು. ಓಕೆ, ಸೊ ಇಲ್ಲಿ ನೋಡಿ, ಹೆಲ್ತ್ ಇನ್ಸೂರೆನ್ಸ್, ಇಂಟರ್ನೆಟ್ ರಿಯಂಬರ್ಸ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಲೈಫ್ ಇನ್ಸೂರೆನ್ಸ್, ಪೇಯ್ಡ್ ಸಿಕ್ ಟೈಮ್, ಪೇಯ್ಡ್ ಟೈಮ್ ಆಫ್, ಪ್ರೊವಿಡೆಂಟ್ ಫಂಡ್, ಈ ಥರ ಎಲ್ಲ ಬೆನಿಫಿಟ್ಸ್ ಕೂಡ ಉಂಟು. ಓಕೆ, ಸೊ ಕಾಲ್ ಮಾಡಿ. ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಯಾವುದೇ ಎಕ್ಸ್ಪೀರಿಯನ್ಸ್ ಅಂತ ಹೇಳಿಲ್ಲ, 0 to 1 year ಅಂತ ಹೇಳಿದ್ದಾರೆ. ಓಕೆ, ಸೊ ಎಕ್ಸ್ಪೀರಿಯನ್ಸಿಗೂ ಇಲ್ಲಿ ಜಾಸ್ತಿ ಒಂದು ಇಂಪಾರ್ಟೆನ್ಸ್ ಅನ್ನು ಕೊಡಲಿಲ್ಲ. ಸೊ ಎಕ್ಸ್ಪೀರಿಯನ್ಸ್ ಇಲ್ಲದವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಸೊ
ಇಲ್ಲಿ ನೋಡಿ ಕ್ವಿಕ್ ಅಪ್ಲೈ ಅಂತ ಉಂಟಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ರೆಸ್ಯೂಮೆನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ CV ಆಪ್ಷನ್ ಅಂತ ಇರುತ್ತೆ, ಸೊ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ನೋಡ್ತಿದ್ದಾರಲ್ಲ CV ಆಪ್ಷನ್ ಅಂತ, ಸೊ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲಲ್ಲಿ ನಿಮ್ಮ ಫೈಲಲ್ಲಿ ಎಲ್ಲಿ ರೆಸ್ಯೂಮೆ ಇರುತ್ತೆ ನೋಡಿ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಬ್ಲರ್ ಮಾಡಿದ್ದೀನಿ, ಅದು ಒಬ್ಬರದ್ದು ರೆಸ್ಯೂಮೆ ನೋಡಿ. ಇಲ್ಲಿ ನೋಡಿ, ನೀವು ಫಸ್ಟ್ ಫ್ರೆಷರ್ಸ್ ಆಗಿದ್ರೆ ನೀವು ಇಲ್ಲಿ ಫ್ರೆಷರ್ಸ್ ಅಂತ ಹಾಕಿ. ಓಕೆ, ಫ್ರೆಷರ್ಸ್ ಅಂತ ಹಾಕಬೇಕು. ಇಲ್ಲ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತಲೂ ಹಾಕ್ಬೋದು. ಇಲ್ಲ ನಿಮಗೆ ಡಾಟಾ ಎಂಟ್ರಿ ಜಾಬಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಡಾಟಾ ಎಂಟ್ರಿ ಅಂತ ಹಾಕಿ, ಯಾವ ಕಂಪನಿ ಅಂತ ಹಾಕಿ. ಓಕೆ, ಸೊ ಅವರು ಫ್ರೆಷರ್ಸ್ ಆಗಿರೋದ್ರೆ ನಾನು ನಾಟ್ ಅಪ್ಲಿಕೇಬಲ್ ಹಾಕ್ತೀನಿ. ನೋಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಸೊ ಇಲ್ಲಿ ಕಂಟಿನ್ಯೂ ಅಂತ ಕಾಣ್ತಿದೆ ಅಲ್ವಾ, ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಎಡಿಟ್ ಆಪ್ಷನ್ ಕೊಡ್ತಾರೆ. ಸೊ ನಿಮ್ದೇನಾದರೂ ಎಡಿಟ್ ಮಾಡೋದಿದ್ರೆ ಮಾಡ್ಕೋಬೋದು. ಪ್ರಿಪೇರಿಂಗ್ ರಿವ್ಯೂ ಅಂತ ಬರ್ತಾ ಇದೆ, ಸ್ವಲ್ಪ ವೆಯ್ಟ್ ಮಾಡಿ ಆಯಿತಾ. ಸೊ ಎಡಿಟ್ ಆಪ್ಷನ್ನ ಕೊಡ್ತಾರೆ, ಸೊ ಫುಲ್ಲು ಇನ್ನೊಂದ್ಸಲ ಎಡಿಟ್ ಮಾಡೋದಿದ್ರೆ ಮಾಡ್ಕೋಬೋದು ಆಯಿತಾ. ನಾನು ಬ್ಲರ್ ಮಾಡಿದ್ದೀನಿ, ಅದು ಯೂಟ್ಯೂಬ್ ರೂಲ್ಸ್ ಪ್ರಕಾರ ತೋರಿಸೋ ಹಾಗಿಲ್ಲ. ನೆಕ್ಸ್ಟ್ ಏನು ಮಾಡೋದಂದರೆ ಸಬ್ಮಿಟ್ ಯುವರ್ ಅಪ್ಲಿಕೇಶನ್, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಬಿಡಬೇಕು. ಓಕೆ, ಸೊ ಅಲ್ಲಿಗೆ ಅಪ್ಲಿಕೇಶನ್ ಆಯಿತು. ಅಲ್ಲಿ ಏನಂತ ಹೇಳಿದ್ರೆ ಯುವರ್ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ಓಕೆ, ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬಂದ ಮೇಲೆ ಅದು ಅಪ್ಲಿಕೇಶನ್ ಮುಗೀತು ಅಂತ. ಓಕೆ, ಸೊ ಇದೇ ಥರ ಅಪ್ಲಿಕೇಶನ್ ಹಾಕುವಂಥದ್ದು. ಸೊ ಏನು ಡೌಟ್ ಇಲ್ಲ ಅನ್ಕೋತೀನಿ. ಓಕೆ, ಸೊ ಹಿಂದಿನ ವೀಡಿಯೋಸಲ್ಲಿ ಕೂಡ ನಾನು ಕಾರ್ಕಳದಲ್ಲಿ ಪಾರ್ಟ್ ಟೈಮ್ ಜಾಬ್ ಹೇಳಿದ್ನಲ್ವ, ಸೊ ಅದರಲ್ಲಿ ಕೂಡ ನಾನು ತೋರಿಸಿದ್ದೀನಿ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತ. ಓಕೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಪ್ಲೀಸ್ ಲೈಕ್ ಮಾಡಿ, ಮತ್ತು ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ದಯವಿಟ್ಟು ಫುಲ್ ವಿಡಿಯೋನ ನೋಡಿ ಆಯಿತಾ, ಇದು ನನ್ನ ರಿಕ್ವೆಸ್ಟ್. ಸೊ ಮತ್ತು ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ನನಗೆ ಹೇಳಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು. ಹಾಗೆ ಅಪ್ಲೈ ಮಾಡಿ. ಓಕೆ, ಸೊ ತುಂಬ ಕಡೆ ಡಾಟಾ ಎಂಟ್ರಿ ಜಾಬ್ಸ್ ಇದೆ, ಸೊ ನೀವು ಹೇಳಿದ್ರಿಂದ ನಾನು ತೊಗೊಂಬಂದಿದ್ದೀನಿ. ಓಕೆ, ಸೊ ಅಪ್ಲೈ ಮಾಡಿ, ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.